ಭಾರತದ ಪರಮಾಣು ಪಯಣದ ಯಶೋಗಾಥೆ, ಮರುಭೂಮಿಯಲ್ಲಿ ಜನ್ಮ ತಳೆದ ಶಕ್ತಿಯ ಕಥೆ. ಭಾರತದ ಪರಮಾಣು ಇತಿಹಾಸವು ವಿಜ್ಞಾನದ ಸಾಧನೆ ಮಾತ್ರವಲ್ಲ, ಅದು ದೇಶದ ಆತ್ಮಗೌರವದ ಪ್ರತೀಕ. ಸ್ವಾತಂತ್ರ್ಯ ಪಡೆದ ಕೆಲವೇ ದಶಕಗಳಲ್ಲಿ ಭಾರತ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರವಾಗಿ ಹೊರಹೊಮ್ಮಿದ್ದು ಜಾಗತಿಕ ರಾಜಕಾರಣದಲ್ಲೇ ಮಹತ್ವದ ತಿರುವು ಪಡೆದುಕೊಂಡಿತ್ತು. ಡಾಕ್ಟರ್ ಹೋಮಿ ಜಹಾಂಗೀರ್ ಬಾಬಾ ಅವರ ದೂರದೃಷ್ಟಿ ಮತ್ತು ಜವಾಹರ್ಲಾಲ್ ನೆಹರು ಅವರ ಬೆಂಬಲದಿಂದ 1948ರಲ್ಲಿ ಪರಮಾಣು ಶಕ್ತಿ ಆಯೋಗ ಸ್ಥಾಪನೆಗೊಂಡಿತು. 1962ರ ಚೀನಾ ಯುದ್ಧದ ನಂತರ ಮತ್ತು 1964ರ ಚೀನಾ ಪರಮಾಣು ಪರೀಕ್ಷೆಯ ಬಳಿಕ ಭಾರತ ರಕ್ಷಣಾತ್ಮಕ ಸಂಶೋಧನೆಗೆ ಮತ್ತಷ್ಟು ವೇಗ ನೀಡಿತ್ತು. ಆ ವೇಗದಲ್ಲಿ ಸಾಗುತ್ತಿದ್ದ ಭಾರತದ ಪರಮಾಣು ಪಯಣದ ಇತಿಹಾಸ ನಿಜಕ್ಕೂ ರೋಚಕ. ಪೋಖ್ರಾನ್ 1 1974ರ ಐತಿಹಾಸಿಕ ಸ್ಫೋಟ. ಇಂದಿರಾ ಗಾಂಧಿ ನೇತೃತ್ವದಲ್ಲಿ 18 ಮೇ 1974ರ ಬುದ್ಧ ಪೌರ್ಣಿಮೆಯಂದು ಪೋಖ್ರಾನ್ನಲ್ಲಿ ನಡೆದ ಪರೀಕ್ಷೆ ಸ್ಮೈಲಿಂಗ್ ಬುದ್ಧ ಎಂದು ಗುರುತಿಸಲ್ಪಟ್ಟಿತು. ಡಾಕ್ಟರ್ ರಾಜಾರಾಮಣ್ಣ ನೀಡಿದ ದ ಬುದ್ಧ ಹ್ಯಾಸ್ ಸ್ಮೈಲ್ಡ್ ಸಂದೇಶ ಜಗತ್ತಿಗೆ ಭಾರತದ ಸಾಮರ್ಥ್ಯ ತಿಳಿಸಿತು. ನಿರ್ಬಂಧಗಳು ಬಂದರೂ ಭಾರತ ಸ್ವಾವಲಂಬನೆಯ ದಾರಿ ಹಿಡಿದಿತ್ತು. ಪೋಖ್ರಾನ್ 2 1998ರ ದಿಟ್ಟ ಹೆಜ್ಜೆ. ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ನಿರ್ಧಾರದಿಂದ 1998ರ ಮೇ 13ರಂದು 5 ಸ್ಫೋಟಗಳು ನಡೆದವು. ಎಪಿಜೆ ಅಬ್ದುಲ್ ಕಲಾಂ ನೇತೃತ್ವದ ವಿಜ್ಞಾನಿಗಳ ತಂಡ ಗುಪ್ತ ತಂತ್ರದ ಮೂಲಕ ವಿಶ್ವದ ಗುಪ್ತಚರ ಕಣ್ಣು ತಪ್ಪಿಸಿ ಕಾರ್ಯಾಚರಣೆ ಯಶಸ್ವಿಗೊಳಿಸಿತು. ಅಲ್ಲಿಗೆ ಭಾರತ ಅಧಿಕೃತವಾಗಿ ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರವಾಗಿ ಘೋಷಿಸಲ್ಪಟ್ಟಿತು. ಪರಮಾಣು ಪಯಣದ ಜಾಗತಿಕ ಪ್ರತಿಕ್ರಿಯೆ ಮತ್ತು ನೀತಿ. ಅಂದಿನ ಅಮೆರಿಕದ ಅಧ್ಯಕ್ಷ ಬಿಲ್ ಕ್ಲಿಂಟನ್ ನಿರ್ಬಂಧ ಹೇರಿದರೂ ಭಾರತ ನೋ ಫಸ್ಟ್ ಯೂಸ್ ಪಾಲಿಸಿ ನೀತಿಯನ್ನ ಘೋಷಿಸಿ ಜವಾಬ್ದಾರಿಯುತ ಶಕ್ತಿಯಾಗಿ ತಾನು ಹೊರಹೊಮ್ಮಿತು. 2008ರ ನಾಗರಿಕ ಪರಮಾಣು ಒಪ್ಪಂದವು ಜಾಗತಿಕ ಮಾನ್ಯತೆಗೆ ದಾರಿ ಮಾಡಿಕೊಟ್ಟಿತು. ಈ ಪರಮಾಣು ಪಯಣದ ಇಂದಿನ ಸ್ಥಿತಿಯನ್ನ ನೋಡೋದಾದ್ರೆ ಭಾರತದಲ್ಲಿ 22ಕ್ಕೂ ಹೆಚ್ಚು ಪರಮಾಣು ರಿಯಾಕ್ಟರ್ಗಳು ಕಾರ್ಯನಿರ್ವಹಿಸ್ತಾ ಇದ್ದು, ಕುಂದಕುಲಂ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಮತ್ತು ಕೈಗಾನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಪ್ರಮುಖ ಕೇಂದ್ರಗಳಾಗಿವೆ. ಭೂಮಿ, ಆಕಾಶ ಮತ್ತು ಸಮುದ್ರದ ತ್ರಿವಿಧ ರಕ್ಷಣಾ ಸಾಮರ್ಥ್ಯದಿಂದ ಭಾರತ ಶಕ್ತಿಶಾಲಿ ರಾಷ್ಟ್ರಗಳ ಸಾಲಿನಲ್ಲಿ ದೃಢವಾಗಿ ನಿಂತಿದೆ. ಮರುಭೂಮಿಯ ಮರುಳಿನಲ್ಲಿ ನಡೆದ ಸ್ಫೋಟಗಳು ಇಂದು ಭಾರತದ ಆತ್ಮವಿಶ್ವಾಸದ ಘೋಷಣೆಯಾಗಿ ಮಾರ್ಪಟ್ಟಿವೆ. 1948ರಲ್ಲಿ ಬಿತ್ತಿದ ಬೀಜ 1974ರಲ್ಲಿ ಮೊಳಕೆಯೊಡೆದು 1998ರಲ್ಲಿ ಶಕ್ತಿಯಾಗಿ ಅರಳಿ ಇಂದು ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ದೃಢವಾಗಿ ನಿಲ್ಲಿಸಿದೆ.